ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಲಿತಾ ಅರುಣ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನೆನ್ನೆಯ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ, ಅಂದರೆ ಪಾರ್ಟ್ 2 ವ್ಲಾಗು. ನಾವಿಲ್ಲಿ ಸೀರೆ ಹುಡ್ಕೊಂಡು ಒಂದು ಅಂಗಡಿಗೆ ಬಂದ್ವಿ, ಒಂದು ಶಾಪಿಗೆ ಬಂದ್ವಿ. ಇಲ್ಲಿ ಕಲೆಕ್ಷನ್ನು ತುಂಬ ಚೆನ್ನಾಗಿತ್ತು. ಅಂದರೆ ಅಂಜನಾದ್ರಿ ಸಿಲ್ಕ್ಸ್ ಅಂತ ಈ ಶಾಪ್ ಹೆಸರು. ಬೇಕಿದ್ದವ್ರು ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಅವರು ನಮ್ಮ ವ್ಯೂವರ್ಸಿಗೆ ಕೆಲವೊಂದು ಸ್ಯಾರೀಸ್ ತೋರಿಸ್ತೀನಿ ಅಂದರು, ಅದಕ್ಕೋಸ್ಕರ ನಾನಿಲ್ಲಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಇದು ಯಾವುದೇ ರೀತಿಯಾದ ಕೊಲಾಬ್ರೇಷನ್ ಎಲ್ಲ, ಬೇಕಿದ್ದವ್ರು ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನನ್ನ ಎಲ್ಲ ವೀಡಿಯೋಸ್ಗಳು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ನೀವು ನನಗೆ ಸಪೋರ್ಟ್ ಮಾಡಿದಾಗೂ ಆಗುತ್ತೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋದಲ್ಲಿ ಹೋಗ್ಬಿಡೋಣ ಬನ್ನಿ. ನೋಡಿ, ಕಲೆಕ್ಷನ್ನು ಚೆನ್ನಾಗಿದೆ. ನಾವು ಇದೇ ಅಂಗಡಿಯ ಶಾಪಲ್ಲಿ ತೊಗೊಂಡಿದ್ದು, ಹಾಗಾಗಿ ನಿಮಗೂ ಶೇರ್ ಮಾಡ್ತಾ ಇದ್ದೀನಿ. ಬೇಕಿದ್ದವ್ರು ಹೋಗಿ ಚಿಕ್ಕಪೇಟೆಯಲ್ಲಿ ಅಂಜನಾದ್ರಿ ಸಿಲ್ಕ್ಸ್ ಅಂತ ಅಂಗಡಿ ಇರುತ್ತೆ, ನೀವು ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೋಬೋದು. ಪಲ್ಲು ಅಟ್ಯಾಚ್ ಬರುತ್ತೆ, ಪಲ್ಲು ಅಟ್ಯಾಚ್ ವಿತ್ ಸರ್ಟಿಫೈಡ್ ಸಿಲ್ಕ್ ಮಾರ್ಕ್ ಬರುತ್ತೆ. ಇದೆಲ್ಲ 10+ ಇಂದ ಸ್ಟಾರ್ಟ್ ಆಗುತ್ತೆ. ಈಗ ಎಲ್ಲ ವಿತ್ ಸರ್ಟಿಫೈಡ್ ಸಿಲ್ಕ್ ಮಾರ್ಕ್, ಪ್ಯೂರ್ ಸಿಲ್ಕ್ ವಿತ್ ಸರ್ಟಿಫೈಡ್ ವಿತ್ ಲ್ಯಾವೆಂಡರ್ ಕಾಂಬಿನೇಷನ್. ತುಂಬಾ 120 GSM ವಿತ್ ಸರ್ಟಿಫೈಡ್ ಸಿಲ್ಕ್ ಮಾರ್ಕ್, 7 ಚೇಂಜ್ ನಿಮಗೆ ವಿತ್ ಸರ್ಟಿಫೈಡ್ ಸಿಲ್ಕ್ ಮಾರ್ಕ್, ಪ್ಯೂರ್ ಸಿಲ್ಕ್. ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ, ರಿಚ್ ಆಗಿರುತ್ತೆ. ಒಳ್ಳೊಳ್ಳೆ ಕಲರ್ ಸಿಗುತ್ತೆ ಇದರಲ್ಲಿ. ಇದರಲ್ಲಿ ಡಿಫ್ರೆಂಟ್ ಕಾಂಬಿನೇಷನ್ ಕೂಡ ಯಾವುದು ಅದೇ ದಡಿ ನೋಡಿ. ಇದು 7.5 ಬರುತ್ತೆ ಪ್ಯೂರ್. ಏನು ತಿಂದಿ ಕಣ್ಣು ನೆನೆ ಹೆಂಗಾಯ್ತು, ಕೆಂಪಗಾಗೋದು. ಹಾಂ ಹಾಂ ಫುಲ್ಲು ರಶ್ ಅಂದರೆ ರಶ್ ಇವತ್ತು ಟ್ರೈನ್. ಸ್ಯಾರಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಅರೌಂಡ್ 4 ಗಂಟೆ ಆಗಿತ್ತು. ನಾವು ಊಟ ಮಾಡೋಷ್ಟೊತ್ತಿಗೆ ಚಿಕ್ಕಪೇಟೆಯಲ್ಲೇ ಒಂದು ಸ್ವಲ್ಪ ಊಟ ಮಾಡಿಕೊಂಡು ಇವಾಗ ರಿಟನ್ನು ಊರಿಗೆ ಹೋಗ್ತಾ ಇದ್ವಿ. ಯಾಕಂದರೆ ಬೆಳಗ್ಗೆ ಬೇಗ ಬಂದಿದ್ದರಿಂದ ನಮಗೆ 4 ಗಂಟೆ ಅಷ್ಟೊತ್ತಿಗೆ ನಮ್ಮ ಸ್ಯಾರಿ ಪರ್ಚೇಸಿಂಗ್ ಎಲ್ಲ ಮುಗ್ದೋಯ್ತು. ನಾವಿವಾಗ ರಿಟರ್ನ್ ಊರಿಗೆ ಹೋಗೋಣ ಅಂತ ಚಿಕ್ಕಪೇಟೆಯಿಂದ ಮೆಜೆಸ್ಟಿಕ್ಕಿಗೆ ಹೋಗ್ತಾ ಇದ್ದೀವಿ. ನಮಗೆ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ ಮೆಟ್ರೋಯಿಂದ ಹೋದರೆ ನಮಗೆ ಅಲ್ಲೇ 9ನೇ ಪ್ಲ್ಯಾಟ್ಫಾರಮಲ್ಲಿ ನಮ್ಮ ಅರಸೀಕೆರೆಗೆ ಹೋಗೋ ಟ್ರೈನ್ಗಳು ಸಿಗುತ್ತೆ. ನಮ್ಗೆ ಹತ್ತಿರ ಆಗುತ್ತೆ ಅಂತ ನಾವು ಮೆಟ್ರೋದಲ್ಲೇ ಹೊರಟು ಬಿಟ್ವಿ. ನೋಡಿ, ಇವಾಗ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ತಲೆನೋವು ಇಲ್ದಿದ್ರೆ ಸಾಕಾಗಿತ್ತು, ಇವಾಗ ತಲೆನೋವು ಬರ್ತಿದ್ರೆ ಸಾಕಾಗಿತ್ತು. ಸೋಹನು, ನಿಮ್ಮ ಸಾರಿ ಎಲ್ಲ ಇಷ್ಟ ಆಯ್ತಾ? ಸಾರಿ ನಿಮಗೆ ಅಲ್ಲ ಕಡೆ ಇನ್ನೂ ಡೌಟ್ ಅಂತೀಯಲ್ಲ, ಇಷ್ಟ ತಕ್ಕ ನೋಡ್ಕಿ. ಕ್ಲಾರಿಟಿನಾ? ವಾಪಸ್ಸಿಗೆ ಬರೋಕ್ಕಾಗುತ್ತಾ? ಮತ್ತೆ ವಾಪಸ್ ಕೊಡೋಕ್ಕಾಗುತ್ತಾ? ಹಾಂ
ಗೊತ್ತಿಲ್ವಲ್ಲ ನಿನಗೆ ಹಂಗನ್ಸುತ್ತೆ. ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಕ್ಸ್ಪೀರಿಯನ್ಸ್ ಹೆಂಗಾಯ್ತು? ಚೆನ್ನಾಗಾಯ್ತಾ? ಚೆನ್ನಾಗಿ ಹುಡುಕಿ ಚೆನ್ನಾಗಿ ಸುಸ್ತಾದ್ರ? ಮನೆಗೆ ಹೋಗಿ ಮಲ್ಕೊಂಬಿಡೋದೆ. ಜಾಗ ಸಿಕ್ಕರೆ ಸಾಕು, ಮಲ್ಕೊಂಡ್ರೆ ಸಾಕು. ನಾವಿಲ್ಲಿ ಟ್ರೈನ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಒಂದು ಅರ್ಧ ಗಂಟೆ ಟೈಮ್ ಇತ್ತು, 1/2 ಅವರ್ ಟೈಮ್ ಇತ್ತು. ಅದಕ್ಕೋಸ್ಕರ ಇಲ್ಲೊಂದು ಅರ್ಧ ಗಂಟೆ ಕುತ್ಕೊಂಡು ರೆಸ್ಟ್ ಮಾಡ್ಕೊಳ್ಳೋಣ ಅಂತ. ಆಮೇಲೆ ಟ್ರೈನ್ ಬಂದಾಗ ಹತ್ಕೊಂಡು ಹೋದ್ರಾಯ್ತು ಅಂತ. ಎಲ್ಲರೂ ಟಯರ್ಡ್ ಆಗಿದ್ದೀವಿ. ನೀವು ನೋಡ್ತಾ ಇರ್ಬೋದು ನಮ್ಮ ಮುಖಗಳನ್ನ ಎಷ್ಟು ಟಯರ್ಡ್ ಆಗಿದ್ದೀವಿ ಅಂತ. ಬೆಳಗ್ಗೆನೇ ಬೇಗ ಎದ್ದು ಬಂದಿದ್ದರಿಂದ ನಮಗೆ ಸ್ವಲ್ಪ ಕೆಲಸ ಬೇಗ ಆದಂಗೆ ಅನ್ನಿಸ್ತು. ಆಮೇಲೆ ಟಯರ್ಡ್ ಕೂಡ ಆಗಿದ್ವಿ ನಿದ್ದೆ ಇಲ್ದಲೆ. ಆಮೇಲೆ ಎಲ್ಲ ಕಡೆ ಸುತ್ತಿರೋದ್ರಿಂದ ಮಲ್ಲೇಶ್ವರಮ್ಮು, ಚಿಕ್ಕಪೇಟೆ, ಮೆಜೆಸ್ಟಿಕ್ಕು ಅಂತ ಸುತ್ತಿರೋದ್ರಿಂದ ಸಾಕಾದಂಗೆ ಆಗ್ಬಿಟ್ಟಿದೆ. ಮನೆಗೆ ಹೋಗಿ ರೆಸ್ಟ್ ತೊಗೊಂಡ್ರೆ ಸಾಕು ಅನ್ನಿಸ್ತಾ ಇದೆ, ಹಾಗಾಗಿದೆ. ಆಮೇಲೆ ಇಲ್ಲಿ ನಾವು ಮಾತಾಡ್ಕೊತಾ ಇದ್ವಿ ಮನೆಗೆ ಏನೇನು ಬೇಕು, ಯಾವ್ಯಾವ ರೀತಿ ಫಂಕ್ಷನ್ಗೆ ರೆಡಿ ಆಗಬೇಕು ಅಂತ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಗಳ ಜೊತೆಗೆ ನಾನು ನಿಮಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.